ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಮ್ಮ ಚಾನೆಲ್ ಸಿನೆ ಸ್ಪರ್ಶ್ಗೆ. ಇವತ್ತು ನಾವು ಮಾತನಾಡಲಿರೋದು ದಕ್ಷಿಣ ಭಾರತ ಸಿನಿಮಾ ರಂಗದ ಖ್ಯಾತ ನಟಿ ಮೀನಾ ಅವರ ಬಗ್ಗೆ. ಬಾಲನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟು ನಾಯಕಿಯಾಗಿ ಮಿಂಚಿ ಈಗ ಪೋಷಕ ಪಾತ್ರಗಳಲ್ಲಿ ಗಮನ ಸೆಳೆಯುತ್ತಿರುವ ಮೀನಾ ತಮ್ಮ ಜೀವನದ ಕೆಲವು ಭಾವುಕ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ. ಅದರಲ್ಲಿ ಒಂದು ಶಾಕಿಂಗ್ ಸಂಗತಿ ದಿವಂಗತ ನಟಿ ಸೌಂದರ್ಯ ಜೊತೆಗಿನ ಆತ್ಮೀಯ ಸ್ನೇಹ ಮತ್ತು ಆ ದುರಂತದ ಕತೆ. ಇದನ್ನೆಲ್ಲ ತಿಳಿಯಲು ಕೊನೆಯವರೆಗೂ ಈ ವಿಡಿಯೋ ನೋಡಿ. ಮೀನಾ ಅಂದ್ರೆ ದಕ್ಷಿಣ ಭಾರತ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ಹೆಸರು. ರಜನಿಕಾಂತ್, ವಿಷ್ಣುವರ್ಧನ್, ಚಿರಂಜೀವಿ, ಮೋಹನ್ ಲಾಲ್ ಹೀಗೆ ದೊಡ್ಡ ಸ್ಟಾರ್ಗಳ ಜೊತೆ ನಾಯಕಿಯಾಗಿ ತೆರೆ ಹಂಚಿಕೊಂಡವರು. 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಈ ಪಂಚಭಾಷೆ ತಾರೆ ಈಗಲೂ ತಮ್ಮ ಅಭಿನಯದಿಂದ ಪ್ರೇಕ್ಷಕರ ಮನಗೆದ್ದಿದ್ದಾರೆ. ಆದರೆ ಇವತ್ತು ನಾವು ಮಾತನಾಡೋದು ಮೀನಾ ಅವರ ಸಿನಿಮಾ ಕಥೆಯ ಬಗ್ಗೆ ಅಲ್ಲ, ಬದಲಿಗೆ ಅವರ ಜೀವನದ ಒಂದು ಭಾವುಕ ಕ್ಷಣದ ಬಗ್ಗೆ. ಮೀನಾ ಅವರಿಗೆ ದಿವಂಗತ ನಟಿ ಸೌಂದರ್ಯ ಜೊತೆ ಆತ್ಮೀಯ ಸ್ನೇಹವಿತ್ತು. ಇಬ್ಬರೂ ಒಟ್ಟಿಗೆ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದರೂ ಆಫ್ಸ್ಕ್ರೀನ್ನಲ್ಲೂ ಒಳ್ಳೆಯ ಗೆಳತಿಯರಾಗಿದ್ದರು. ಆದರೆ 2004ರ ಏಪ್ರಿಲ್ 17ರಂದು ಒಂದು ದುರಂತ ಸಂಭವಿಸಿತು. ಸೌಂದರ್ಯ ಬಿಜೆಪಿ ಚುನಾವಣೆ ಪ್ರಚಾರಕ್ಕಾಗಿ ತಮ್ಮ ಸಹೋದರ ಅಮರ್ನಾಥ್ ಜೊತೆ ಜಕ್ಕೂರು ವಿಮಾನ ನಿಲ್ದಾಣದಿಂದ ಸಣ್ಣ ವಿಮಾನದಲ್ಲಿ ಹೊರಟಿದ್ದರು. ಆದರೆ ಟೇಕಾಫ್ ಆಗಿ ಕೆಲವೇ ನಿಮಿಷಗಳಲ್ಲಿ ಆ ವಿಮಾನ ಕ್ರ್ಯಾಶ್ ಆಗಿ ಸುಟ್ಟು ಭಸ್ಮವಾಯಿತು. ಒಳಗಿದ್ದ ಎಲ್ಲರೂ ಸೌಂದರ್ಯಳನ್ನು ಸೇರಿ ದುರಂತವಾಗಿ ಕೊನೆಗೊಂಡರು. ಈ ದುರಂತದ ಬಗ್ಗೆ ಮೀನಾ ಅವರು ಭಾವುಕವಾಗಿ ಮಾತನಾಡಿದ್ದಾರೆ. ಅವತ್ತು ನಾನು ಕೂಡ ಸೌಂದರ್ಯ ಜೊತೆ ಆ ಪ್ರಚಾರಕ್ಕೆ ಹೋಗಬೇಕಿತ್ತು. ತನ್ನನ್ನು ಚುನಾವಣೆ ಪ್ರಚಾರಕ್ಕೆ ಕರೆದಿದ್ದರು. ಆದರೆ ಚಿತ್ರೀಕರಣದ ವೇಳಾಪಟ್ಟಿ ಮತ್ತು ಚುನಾವಣೆ ಪ್ರಚಾರದಲ್ಲಿ ಆಸಕ್ತಿ ಕಡಿಮೆ ಇದ್ದ ಕಾರಣ ಅದೃಷ್ಟವಶಾತ್ ನಾನು ಹೋಗಲಿಲ್ಲ. ಆದರೆ ಸೌಂದರ್ಯಳನ್ನು ಕಳೆದುಕೊಂಡ ನೋವು ಇನ್ನೂ ಇದೆ ಎಂದು ಮೀನಾ ಭಾವುಕರಾಗಿ ಹೇಳಿದ್ದಾರೆ. ಸೌಂದರ್ಯ ಒಬ್ಬಳು ಒಳ್ಳೆಯ ಹುಡುಗಿ, ನಮ್ಮ ಸ್ನೇಹ ತುಂಬಾ ವಿಶೇಷವಾಗಿತ್ತು ಎಂದು ಅವರು ತಮ್ಮ ಗೆಳತಿಯನ್ನು ನೆನಪಿಸಿಕೊಂಡಿದ್ದಾರೆ. ಸದ್ಯ ಮೀನಾ ಮತ್ತೆ ತಮ್ಮ ಅಭಿನಯದಿಂದ ಪ್ರೇಕ್ಷಕರನ್ನು ರಂಜಿಸಲು ಸಿದ್ಧರಾಗಿದ್ದಾರೆ. ಇಂತಹ ರೋಚಕ ಕತೆಗಳಿಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಒಂದು ಹೊಸ ಕತೆಯೊಂದಿಗೆ. ಧನ್ಯವಾದಗಳು.